ಹಾಯ್ ಗೈಸ್, ಇವಾಗ ತಾನೇ ಟಾಕ್ಸಿಕ್ ಮೂವಿನ ನೋಡ್ಕೊಂಡ್ ಬಂದೆ. ಸೊ ಆ ಮೂವಿನ ನೋಡಾದ್ಮೇಲೆ ನನಗೇನ್ ಅನ್ಸ್ತು, ನನ್ನ ಹಾನೆಸ್ಟ್ ರಿವ್ಯೂ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾವುದೇ ರೀತಿಯ ಸ್ಪಾಯ್ಲರ್ಸ್ ಆಗ್ಲಿ ಅಥವಾ ಮೂವಿಲಿ ಏನಾಗುತ್ತೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಹೇಳಕ್ ಹೋಗಲ್ಲ. ಗೈಸ್, ಆಕ್ಟಿಂಗ್ ಬಗ್ಗೆ ನೋಡೋದಾದ್ರೆ ಯಶ್ ಆಗ್ಲಿ, ಕಿಯಾರಾ ಆಗ್ಲಿ ಅಥವಾ ರುಕ್ಮಿಣಿ ವಸಂತ್ ಆಗ್ಲಿ ಸೂಪರ್ ಆಗಿ ಆಕ್ಟಿಂಗ್ ಮಾಡಿದ್ದಾರೆ. ಆಕ್ಟಿಂಗ್ ಬಗ್ಗೆ ಹೇಳೋದಕ್ಕೆ ಏನು ಇಲ್ಲ, ಯಾಕಂದ್ರೆ ಸಕ್ಕತ್ತಾಗಿದೆ ಆಕ್ಟಿಂಗ್ ಎಲ್ರದ್ದು. ಬಟ್ ಸ್ಟೋರಿ ಸ್ಟಾರ್ಟ್ ಆದ್ಮೇಲೆ ಕನೆಕ್ಟಿವಿಟಿ ಅನ್ನೋದು ನಿಮ್ಗೆ ಸಿಗಲ್ಲ. ಒಂದು ಸೀನ್ ಆದ್ಮೇಲೆ ಇನ್ನೊಂದು ಸೀನ್ಗೆ ಲಿಂಕ್ ಏನಿದೆ ಅದು ನಿಮ್ಗೆ ಗೊತ್ತಾಗಲ್ಲ. ಮತ್ತೆ ಫಸ್ಟ್ ಹಾಫ್ ಅಲ್ಲಿ ನಿಮ್ಗೆ ಸ್ಟೋರಿ ಹೆಂಗ್ ಹೋಗುತ್ತೆ ಅಂತ ಹೇಳಿದ್ರೆ ಒಂಥರ 2x ಸ್ಪೀಡ್ ಅಲ್ಲಿ ನೀವು ಮೂವಿ ನೋಡ್ತಾ ಇದೀರಾ ಅಂತ ಅನ್ಸುತ್ತೆ. ಬಿಕಾಸ್ ನಿಮ್ಗೆ ಕನೆಕ್ಟಿವಿಟಿ ಅನ್ನೋದಿರಲ್ಲ. ಜೊತೆಗೆ ಒಂದ್ ಸೀನ್ ಆದ್ಮೇಲೆ ನೆಕ್ಸ್ಟ್ ಸೀನ್ ಏನ್ ಬರ್ತಾ ಇದೆ ಅಂತ ನಿಮ್ಗೆ ಅರ್ಥನೂ ಆಗಲ್ಲ. ಆ ತರ ಅನ್ಸುತ್ತೆ ಸ್ಟೋರಿ ಕನೆಕ್ಟಿವಿಟಿಲಿ. ಇಲ್ಲಿ ಎಕ್ಸಿಕ್ಯೂಷನ್ ಮಿಸ್ ಆಗಿದೆ ಅಂತ ಅನ್ಸುತ್ತೆ ನಿಮ್ಗೆ. ಅದಾದ್ಮೇಲೆ ಇನ್ನು ಸೆಕೆಂಡ್ ಹಾಫ್ ಬರೋದಾದ್ರೆ ಸೆಕೆಂಡ್ ಹಾಫ್ ಅಲ್ಲಿ ನಿಮ್ಗೆ ಒಂದು ಕ್ಯಾರೆಕ್ಟರ್ ಇಂಟ್ರೊಡ್ಯೂಸ್ ಆಗುತ್ತೆ. ಸೊ ಆ ಕ್ಯಾರೆಕ್ಟರ್ ಇಂಟ್ರೊಡ್ಯೂಸ್ ಆದ್ಮೇಲೆ ನಿಮ್ಗೆ ಮೂವಿ ಸ್ವಲ್ಪ ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತೆ. ಮತ್ತೆ ಫೈನಲ್ ಲಾಸ್ಟ್ ಅಲ್ಲಿ ಒಂದು ಟ್ವಿಸ್ಟ್ ಇದೆ. ಅದೊಂದು ಟ್ವಿಸ್ಟ್ ಗೋಸ್ಕರ ನಾವು ಎಂಟೈರ್ ಮೂವಿನ ನೋಡ್ಬೇಕು. ಟೋಟಲ್ ಆಗಿ ಹೇಳೋದಾದ್ರೆ ಮೂವಿ ಸ್ಟಾರ್ಟ್ ಆಗುತ್ತೆ, ಸೆಂಟ್ರಲ್ ಎಲ್ಲ ಎಷ್ಟು ಡೈಲಾಗ್ಸ್ ಆಗ್ಲಿ ಅಥವಾ ಫೈಟಿಂಗ್ ಸೀನ್ಗಳಾಗ್ಲಿ ಈ ತರ ಇರುತ್ತೆ. ಮತ್ತೆ ಎಂಡ್ ಅಲ್ಲಿ ಒಂದು ಟ್ವಿಸ್ಟ್ ಇದೆ. ಸೊ ಇದು ಫುಲ್ ಎಂಟೈರ್ ಮೂವಿ ಈ ತರ ಇರುತ್ತೆ. ಮತ್ತೆ ಈ ಮೂವಿಲಿ ನಿಮ್ಗೆ ಹೈಲೈಟ್ ಏನ್ ಅನ್ಸುತ್ತೆ ಅಂತ ಹೇಳಿದ್ರೆ ಎಷ್ಟು ಡೈಲಾಗ್ಸ್ ಆಗ್ಲಿ ಅಥವಾ ಎಷ್ಟು ಫೈಟಿಂಗ್ ಸೀನ್ಸ್ ಗಳು ಇವೆಲ್ಲ ಒಂಥರ ಹೈಲೈಟ್ ಆಗಿ ಅನ್ಸುತ್ತೆ. ಫೈಟಿಂಗ್ ಸೀನ್ಸ್ ಗಳು ಜಾಸ್ತಿ ಆಯ್ತು ಅಂತ ನಿಮ್ಗೆ ಒಂದು ಫೀಲ್ ಬರುತ್ತೆ. ಮತ್ತೆ ನೀವು ಕ್ವಶನ್ಸ್ ಕೇಳ್ಬೋದು, ಮೂವಿ ಹಾಲಿವುಡ್ ರೇಂಜ್ ಗಿತ್ತ ಅಂತ. ಮೂವಿ ಹಾಲಿವುಡ್ ರೇಂಜ್ ಇದೆ, ಬಟ್ ಯಾವಾಗ ಅಂತ ಹೇಳಿದ್ರೆ ಫೈಟಿಂಗ್ ಸೀನ್ಸ್ ನಾಗ್ಲಿ ಅಥವಾ ವಿಜುವಲ್ಸ್ ನಾಗ್ಲಿ ನೀವು ಕಂಪೇರ್ ಮಾಡಿದಾಗ ಮೂವಿ ಒಂಥರ ಹಾಲಿವುಡ್ ಫೀಲ್ ಕೊಡುತ್ತೆ. ಬಟ್ ನಮ್ ಇಂಡಿಯನ್ ಆಡಿಯನ್ಸ್ಗೆ ಇದು ಒಂಥರ ರಿಲೇಟ್ ಆಗಲ್ಲ ಅಂತ ಅನ್ಸುತ್ತೆ. ಒಂದ್ ಕಡೆ ಹೇಗ್ ಅನ್ಸುತ್ತೆ ಅಂತ ಹೇಳಿದ್ರೆ ಸಾವಿರಾರು ಕೋಟಿ ಖರ್ಚು ಮಾಡ್ಬಿಟ್ಟು ಮೂವಿ ತೆಗ್ದಿರೋದ್ರಿಂದ ಸ್ಟೋರಿನ ಕರೆಕ್ಟ್ ಆಗಿ ಡೆಲಿವರ್ ಮಾಡಕ್ ಆಗಿಲ್ಲ ಅಂತ ಅನ್ಸುತ್ತೆ. ಬಿಕಾಸ್ ನಿಮ್ಗೆ ಯಾವ ತರ ಫೀಲ್ ಆಗುತ್ತೆ ಅಂದ್ರೆ ಸ್ಟೋರಿನೇ ಇಲ್ವಲ್ಲಪ್ಪ, ಏನ್ ನೋಡ್ತಾ ಇದೀವಿ ನಾವು ಮೂವಿಲಿ ಅಂತ. ನಾನು ಮೂವಿನ ಮುಗಿಸ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅಬ್ಸರ್ವ್ ಮಾಡಿದೀನಿ, ಕೆಲವೊಬ್ರು ಆಡಿಯನ್ಸ್ ಇನ್ನೊಂದ್ಸಲಿ ಮೂವಿ ನೋಡ್ಬೇಕು, ಏನೋ ಅರ್ಥ ಆಗಿಲ್ಲ ಅಂತ ಹೇಳಿರೋರು ಇದಾರೆ. ಮೂವಿ ಚೆನ್ನಾಗಿಲ್ಲ ಅಂತ ಡೈರೆಕ್ಟ್ ಆಗಿ ಹೇಳಿರೋರು ಇದ್ದಾರೆ, ಸ್ಟೋರಿನೇ ಇಲ್ವಲ್ಲ ಅಂತ ಹೇಳಿರೋರು ಇದ್ದಾರೆ. ಸೊ ಓವರ್ ಆಲ್ ಹೇಳೋದಾದ್ರೆ ನಮ್ಮ ಇಂಡಿಯಾ ಇಂದ ಒಂದು ಹೊಸ ಪ್ರಯತ್ನ, ಹೊಸದಾಗಿ ಏನೋ ಮಾಡ್ಬೇಕು ಅಂತ ಹೋಗಿ ಈ ಮೂವಿ ತೆಗ್ದಿರೋದು ಅಂತ ನಿಮಗೆ ಫೀಲ್ ಆಗುತ್ತೆ. ಬಟ್ ಅಷ್ಟು ಎಕ್ಸ್ಪೆಕ್ಟೇಷನ್ ನ ಡೆಲಿವರಿ ಮಾಡಕ್ ಆಗಿಲ್ಲ ಅಂತ ಅದು ಒಂದು ಫೀಲ್ ಬರುತ್ತೆ. ನಾನು ಅವಾಗ್ಲೇ ಹೇಳ್ದಂಗೆ ಆಕ್ಟಿಂಗ್ ವೈಸ್ ಅಲ್ಲಿ ಎಲ್ಲರೂ ಸಕದ ಮಾಡಿದ್ದಾರೆ. ಯಶ್ ಅವ್ರದ್ದು ರಾಯ ಕ್ಯಾರೆಕ್ಟರ್ ಆಗ್ಲಿ ಅಥವಾ ಟಿಕೆಟ್ ರೋಲ್ ಆಗ್ಲಿ ಸಕದಾಗಿ ಪ್ಲೇ ಮಾಡಿದ್ದಾರೆ. ಅದರಿಂದ ಟಿಕೆಟ್ ರೋಲ್ ನೋಡ್ಬೇಕಾದ್ರೆ ನಿಮ್ಗೆ ಮಜಾ ಬರುತ್ತೆ, ಸಕದ ಇರುತ್ತೆ. ಮತ್ತೆ KGF ಗೆ ಟಾಕ್ಸಿಕ್ ಗೆ ಕಂಪೇರ್ ಮಾಡ್ಬೋದಾ ಅಂತ ಕೇಳೋರ್ಗೆ ಹೇಳೋದಿಷ್ಟೇ, KGF ಗೆ ಟಾಕ್ಸಿಕ್ ನ ಕಂಪೇರ್ ಮಾಡಕ್ ಹೋಗ್ಬಿಡ್ರಿ. ಬಿಕಾಸ್ KGF ಬೇರೆ ಲೆವೆಲ್ ಅಲ್ಲಿ ಇದೆ, ಟಾಕ್ಸಿಕ್ ಬೇರೆ ಲೆವೆಲ್ ಅಲ್ಲಿ ಇದೆ. KGF ಅಲ್ಲಿ BGMs ತುಂಬಾ ಇದ್ವು, ಬಟ್ ನೀವು ಇಲ್ಲಿ ಟಾಕ್ಸಿಕ್ ಮೂವಿ ನೋಡ್ಕೊಂಡ್ ಬಂದಾದ್ಮೇಲೆ ಆ BGF ನಿಮ್ ಕಿವಿಲಿ ಕೇಳಿಸೋ ತರ ಇರಲ್ಲ. ಯಾಕಂದ್ರೆ ಅನ್ಸುತ್ತೆ ಏನು BGM ಇಲ್ವಲ್ಲ ಈ ಮೂವಿಲಿ ಅಂತ, ಆ ತರ ಫೀಲ್ ಆಗುತ್ತೆ. ಸೊ ಇದಿಷ್ಟು ಟಾಕ್ಸಿಕ್ ಮೂವಿ ರಿವ್ಯೂ. ವಿಡಿಯೋ ಏನಾದ್ರೂ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ನೀವೇನಾದ್ರೂ ಮೂವಿ ನೋಡಿದ್ರೆ ನಿಮ್ಗೆ ಹೇಗನ್ಸ್ತು ಆ ಮೂವಿ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಕೊಡಿ. ಹಾಗೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋ ಅಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬೈ ಬಾಯ್.